ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಇಟಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 15ನೇ ತಾರೀಕು ಜರ್ಮನಿ ಪ್ರವಾಸಕ್ಕೆ ಹೋಗ್ತಾರೆ. ಅಟ್ ದಿ ಸೇಮ್ ಟೈಮ್ ರಾಹುಲ್ ಇಟಲಿ ದೇಶದಲ್ಲಿ ಇಲ್ಲದೆ ಇರುವಾಗ ದೇಶದ ರಾಜಕೀಯದಲ್ಲಿ ಒಂದು ಸಂಚಲನ ಮೂಡಿಸುವಂತಹ ಸುದ್ದಿ ಬರುತ್ತೆ. ಈ ವರದಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರನ್ನ ಆಹ್ವಾನ ಮಾಡದೆ ಬೇರೆ ಬೇರೆ ವಿರೋಧ ಪಕ್ಷಗಳು ಒಂದು ರಹಸ್ಯ ಸಭೆಯನ್ನ ನಡೆಸುತ್ತವಂತೆ. ಹಾಗಾದ್ರೆ ಯಾಕೆ ಸಭೆಯನ್ನ ಮಾಡುತ್ತವೆ? ಯಾರ್ಯಾರಿದ್ರ ಸಭೆಯಲ್ಲಿ? ಕಾಂಗ್ರೆಸ್ ನಾಯಕರು ಇಲ್ಲದೆ ಯಾಕೆ ಆ ಸಭೆ ನಡೆಯಿತು? ಅಲ್ಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ವಿಚಾರಗಳು. ಈ ವಿಡಿಯೋದಲ್ಲಿ ಅವೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಬಹಳ ದೊಡ್ಡ ಡೆವಲಪ್ಮೆಂಟ್ ಅಂತೂ ಆಗಿದೆ. ದಯವಿಟ್ಟು ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವೀಕ್ಷಕರ, ಅಂದಹಾಗೆ ಈ ಸಭೆಯಲ್ಲಿ ಡಿಎಂಕೆ, ಸಿಪಿಐ ಸಮಾಜವಾದಿ ಪಕ್ಷ, ಟಿಎಂಸಿ, ಎನ್ಸಿಪಿ, ಆರ್ಜೆಡಿ ಇಂತಹ ಪ್ರಮುಖ ಪ್ರಾದೇಶಿಕ ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು. ಈ ಸಭೆಯ ಮುಖ್ಯ ಉದ್ದೇಶ ರಾಹುಲ್ ಇಟಲಿ ಆಗಿದ್ರು. ಅಂದ್ರೆ ಅವರ ವಿದೇಶ ಪ್ರವಾಸಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇದುವರೆಗೆ ಕೇವಲ ಬಿಜೆಪಿ ಮಾತ್ರ ರಾಹುಲ್ ಇಟಲಿ ಅವರ ವಿದೇಶಿ ಪ್ರವಾಸಗಳನ್ನ ಟೀಕೆ ಮಾಡ್ತಾ ಬಂದಿತ್ತು. ಆದ್ರೆ ಮೊದಲ ಬಾರಿಗೆ ವಿರೋಧ ಪಕ್ಷದ ಪಾಳೆಯದಲ್ಲಿ ಈ ಒಂದು ವಿಚಾರ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ನೋಡಿ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಅತ್ಯಂತ ವೇಗವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಹುಲ್ ಇಟಲಿ ಇದ್ದಕ್ಕಿದ್ದ ಹಾಗೆ ಜರ್ಮನಿಯ ಮ್ಯೂನಿಚ್ ನಗರದ BMW ವರ್ಲ್ಡ್ ಅಲ್ಲಿ ಐಷಾರಾಮಿ ಕಾರು, ಐಷಾರಾಮಿ ಬೈಕ್ ಜೊತೆಗೆ ಕಾಣಿಸ್ಕೊಳ್ತಾರೆ. ಇದು ವಿರೋಧ ಪಕ್ಷದ ನಾಯಕರ ಪಿತ್ತವನ್ನ ನೆತ್ತಿಗೇರಿಸಿ ಬಿಡುತ್ತೆ. ಕಳೆದ 12 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕರು ಈ ಬಗ್ಗೆ ಬಹಿರಂಗವಾಗಿ ಕಾಂಗ್ರೆಸ್ಸಿಗೆ ಇದು ನಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ ಹಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಅದು ವಿಪಕ್ಷಗಳ ಪಾಲಿಗೆ ಶಕ್ತಿ ಆಗಿರಬೇಕು. ಆದ್ರೆ ಇಲ್ಲಿ ರಾಹುಲ್ ಇಟಲಿ ಅವರ ಉಪಸ್ಥಿತಿ ಇದೆಯಲ್ವಾ, ಅದು ಇಡೀ ವಿರೋಧ ಪಕ್ಷಕ್ಕೆ, ಇಂಡಿ ಮೈತ್ರಿಕೂಟಕ್ಕೆ ಇಲ್ಲಿ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವನ್ನೇ ತಂದೊಡ್ತಾ ಇದೆ. ವೀಕ್ಷಕರ, ಅನೇಕ ರಾಜ್ಯಗಳ ಚುನಾವಣೆಗಳಲ್ಲಿ ವಿರೋಧ ಪಕ್ಷಗಳು ಅನುಭವಿಸ್ತಾ ಇರುವಂತಹ ಸೋಲಿಗೆ ರಾಹುಲ್ ಇಟಲಿ ಅವರೇ ನೇರ ಕಾರಣ ಅನ್ನುವಂತಹ ಗಂಭೀರ ಆರೋಪವನ್ನ ಈ ಪ್ರಾದೇಶಿಕ ಪಕ್ಷಗಳು ಮಾಡ್ತಾ ಇದ್ದಾವೆ. ಬಿಹಾರ, ಮಹಾರಾಷ್ಟ್ರ ಚುನಾವಣೆಗಳ ಉದಾಹರಣೆಯನ್ನು ಕೂಡ ಕೊಡ್ತಾ ರಾಹುಲ್ ಇಟಲಿ ಅವರ ಸೀರಿಯಸ್ನೆಸ್ ಇಲ್ಲದ ರಾಜಕೀಯದಿಂದಾಗಿ ನಮಗೂ ತೊಂದರೆ ಆಗ್ತಾ ಇದೆ, ಇಲ್ಲಿ ಅವರು ಹಾಳಾಗೋದಲ್ಲದೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವನ್ನ ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ ಅಂತ ಸಿಟ್ಟಿಗೆ ಹೇಳ್ತಾ ಇದ್ದಾರೆ. ನೋಡಿ, ಬಿಹಾರದ ಚುನಾವಣೆಯ ಸಮಯದಲ್ಲಿ ರಾಹುಲ್ ಇಟಲಿ 15 ದಿನಗಳ ಕಾಲ ಕೊಲಂಬಿಯಾದಲ್ಲಿ ನಾಪತ್ತೆ ಆಗಿರ್ತಾರೆ. ಇದರ ಪರಿಣಾಮವಾಗಿ ಆರ್ಜೆಡಿ ಅದೇ ರೀತಿ ಇಡೀ ಮೈತ್ರಿಕೂಟ ಸೋಲನ್ನು ಅನುಭವಿಸಬೇಕಾಗತ್ತೆ. ಸಿಪಿಐ ನಾಯಕ ಜಾನ್ ಬ್ರಿಟಾಸ್ ಇದರ ಬಗ್ಗೆ ಒಂದು ಮಾತನ್ನು ಕೂಡ ಹೇಳ್ತಾರೆ. ನಾವು ಕೇವಲ ನಮ್ಮೊಳಗೆ ಚರ್ಚೆ ಮಾಡಿದ್ರೆ ಸಾಕಾಗಲ್ಲ, ಬದಲಿಗೆ ರಾಹುಲ್ ಇಟಲಿ ಅನ್ನುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತ. ಓಕೆ, ಮುಕ್ತಿ ಪಡಿಬೇಕು, ಆದ್ರೆ ಮುಕ್ತಿ ಪಡೆಯೋದು ಹೇಗೆ? ಅದಕ್ಕೆ ಮೊದಲು ಎಲ್ಲರೂ ಕೂಡ ಒಟ್ಟಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅದೇ ರೀತಿ ಸೋನಿಯಾ ಇಟಲಿ ಅವರಿಗೆ ಇದರ ಬಗ್ಗೆ ದೂರನ್ನು ಕೊಡಬೇಕು. ಸಂಸತ್ತಲ್ಲಿ ಪ್ರಮುಖ ಮಸೂದೆಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಆದರೆ ನಿಮ್ಮ ರಾಹುಲ್ ಇಟಲಿ ಜರ್ಮನಿ ಪ್ರವಾಸಕ್ಕೆ ಅಂತ ಹೋಗ್ತಾರೆ, ಅಂಥದ್ದು ಏನ್ ಅರ್ಜೆಂಟ್ ಕೆಲಸ ಆಯ್ತು ಅಂತ ಪ್ರಶ್ನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ಕೊಳ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಏನೇ ಹೇಳಿದ್ರು ಕೂಡ, ಇದರ ಬಗ್ಗೆ ಮಾತಾಡಿದ್ರು ಕೂಡ ಕೇವಲ ಬಿಜೆಪಿಯ ರಾಜಕೀಯ ದ್ವೇಷ ಅಂತ ಹೇಳಿ ತಪ್ಪಿಸ್ಕೊಳ್ಬಹುದಿತ್ತು. ಆದರೆ ಈಗ ಸ್ವತಃ ಮಿತ್ರ ಪಕ್ಷಗಳೇ ಪ್ರಶ್ನಿಸೋದಕ್ಕೆ ಶುರು ಮಾಡಿರುವಂಥದ್ದು ದೊಡ್ಡ ಶಾಕ್ ಅಂತೂ ಆಗಿದೆ ಅವರಿಗೆ. ಇಲ್ಲಿ ಅವರು ಕಾಂಗ್ರೆಸ್ನವರು ಏನು ಮಾಡುದು ಅಂತ ಗೊತ್ತಾಗದೆ ಇಲ್ಲ ರಾಹುಲ್ ಇಟಲಿ ಅವರ ಪ್ರವಾಸ ಪ್ರೀ ಪ್ಲಾನ್ಡ್ ಆಗಿತ್ತು ಅಂತ ಸಬೂಬು ಕೊಡ್ತಾ ಇದ್ದಾರೆ. ಅದನ್ನ ಮಿತ್ರ ಪಕ್ಷಗಳು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಲ್ಲಿ 20 ವರ್ಷಗಳಿಂದ ಸಂಸದರಾಗಿರುವಂತಹ ರಾಹುಲ್ ಇಟಲಿ ಅವರಿಗೆ ಎಷ್ಟನೇ ತಾರೀಕುವರೆಗೆ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಲಿಲ್ವಾ ಅಂತ ಮಿತ್ರ ಪಕ್ಷದವರು ಕೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ, ಶರದ್ ಪವಾರ್, ಅಖಿಲೇಶ್ ಯಾದವ್ ಇಂತಹ ನಾಯಕರು ಕೂಡ ರಾಹುಲ್ ಇಟಲಿ ಅವರ ಈ ನಡವಳಿಕೆಯಿಂದ ಇವತ್ತು ಅಸಮಾಧಾನಗೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಿತಿ ಹೇಗಾಗಿದೆ ಅಂತಂದ್ರೆ ಅವರ ಮಾತನ್ನ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇಲ್ಲ. ಹಾಗಾಗಿ ಅವರಾದ್ರೂ ಏನ್ ಮಾಡಕ್ಕಾಗತ್ತೆ? ಈಗ ರಾಹುಲ್ ಇಟಲಿ ಜರ್ಮನಿಯಿಂದ ವಾಪಸ್ ಬಂದ ನಂತರ ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್ ಯಾದವ್ ಇಂತಹ ಹಿರಿಯ ನಾಯಕರು ರಾಹುಲ್ ಜೊತೆಗೆ ಕೂತ್ಕೊಂಡು ಸಭೆಯನ್ನ ನಡೆಸಿ ಸ್ಪಷ್ಟನೆಯನ್ನ ಕೇಳೋರಿದಾರಂತೆ. ಒಂದು ವೇಳೆ ರಾಹುಲ್ ಇಟಲಿ ತಮ್ಮ ನಡವಳಿಕೆಯನ್ನ ಬದಲಿಸಿಕೊಳ್ಳದೆ ಇದ್ದರೆ ಇಂಡಿ ಮೈತ್ರಿಕೂಟ ಹೊಸ ನಾಯಕನ ಹುಡುಕಾಟವನ್ನು ನಡೆಸುತ್ತಷ್ಟೇ. ಅಂಡ್ ಈ ರೇಸಲ್ಲಿ ಆಲ್ರೆಡಿ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಇಂಥ ಒಂದಷ್ಟು ಹೆಸರುಗಳಂತೂ ಮುಂಚೂಣಿಯಲ್ಲಿ ಇವೆ. ಜೊತೆಗೆ ಈ ರಾಹುಲ್ ಇಟಲಿ ಅವರು ವಿದೇಶಕ್ಕೆ ಹೋದಾಗ ಭಾರತದ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರಲ್ವಾ, ಅದು ಕೂಡ ಇಡೀ ಮೈತ್ರಿಕೂಟಕ್ಕೆ ಒಂಥರ ನುಂಗಲಾರದ ತುತ್ತಾಗಿಬಿಟ್ಟಿದೆ. ನೆಕ್ಸ್ಟ್ ಅಲ್ಲಿ ಬೇರೆ ಕೇರಳ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಪಶ್ಚಿಮ ಬಂಗಾಳದಲ್ಲಿ ಆಗಿರಬಹುದು, ಇಲ್ಲೆಲ್ಲ ಚುನಾವಣೆ ಬೇರೆ ನಡೆಯೋದಿದೆ. ಅಲ್ಲಿ ರಾಹುಲ್ ಇಟಲಿ ಅವರನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಬಳಸ್ಕೊಳ್ಬೇಕು.
ಆದರೆ ಅದಕ್ಕೆ ಅಲ್ಲಿನ ಸರ್ಕಾರಗಳು ಹಿಂದೆಟನ್ನು ಹಾಕ್ತಾ ಇವೆ ಅಂತೆ. ಯಾಕಂದ್ರೆ ಹೆಂಗೋ ಅಲ್ಪ ಸ್ವಲ್ಪ ಅಸ್ತಿತ್ವ ಇದೆ ನಮ್ಮದು, ಅವ್ರು ಬಂದು ಅದನ್ನು ಹಾಳು ಮಾಡೋದು ಬೇಡ ಅಂತ. ಅಂದ್ರೆ ರಾಹುಲ್ ಇಟಲಿ ಅವರು ಈಗ ಹೇಗಾಗಿದ್ದಾರೆ ಅಂತಂದ್ರೆ ಇಡೀ ಮೈತ್ರಿಕೂಟಕ್ಕೆ ಒಂಥರ ಭಸ್ಮಾಸುರ ಇದ್ದಾಗ ಆಗಬಿಟ್ಟಿದ್ದಾರೆ. ಆಲ್ರೆಡಿ ಅರ್ಧಕ್ಕರ್ಧ ಭಸ್ಮ ಮಾಡಿದ್ದಾಗಿದೆ. ಇನ್ನು ಯಾರ್ಯಾರನ್ನ ಭಸ್ಮ ಮಾಡ್ತಾರೋ ದೇವ್ರೇ ಬಲ್ಲ ಅಲ್ಲ, ರಾಹುಲ್ ಇಟಲಿ ಅವರೇ ಬಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.